ಹಲೋ ಎವ್ರಿವನ್, ದಿಸ್ ಈಸ್ ನೇತ್ರಾ ಬ್ಯಾಕ್ ಅಗೇನ್ ವಿತ್ ಅನದರ್ ವಿಡಿಯೋ. ನೆನ್ನೆ ಎಲ್ಲ ಮ್ಯಾಚ್ ನೋಡಿರ್ತೀರಾ. ನಮ್ಮ ಜಿ ಟಿ ಮತ್ತು ಪಂಜಾಬ್ ಹೆಂಗೆ ಆಡ್ತು ಅಂತ ಸಖತ್ತಾಗೆ ಈಕ್ವಲ್ ಫೈಟ್ ಕೊಟ್ಟು ಸೂಪರಾಗಿ ಆಡಿದ್ರು ಅಂತ ಹೇಳ್ಬೋದು. ಒಂದು ಮಜಾ ಬರೋ ಮ್ಯಾಚ್ ಇತ್ತು ನಿನ್ನೆ. ಅದೇ ಥರ ಇನ್ನೊಂದು ಮ್ಯಾಚ್ ಆಗ್ತಾಯಿದೆ. ನನಗೆ ಇದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವತ್ತು ಮ್ಯಾಚ್ ಅಂತ ನನಗೆ ಗಟ್ಟಿಯಾಗಿ ಅನ್ನಿಸ್ತಾ ಇದೆ. ನಮ್ಮ ಸಿ ಎಸ್ ಕೆ ಮತ್ತು ಹೈದ್ರಾಬಾದ್ ಮ್ಯಾಚು. ಇದರಲ್ಲಿ ನಾವು ಸಿ ಎಸ್ ಕೆ ಮತ್ತು ಹೈದ್ರಾಬಾದ್ನ ನೋಡಿದ್ರೆ ಮೆಜಾರಿಟಿ ಆಫ್ ದ ಪೀಪಲ್ ಹೈದ್ರಾಬಾದ್ ಸ್ಟ್ರಾಂಗ್ ಇದೆ. ಯಾಕಂದರೆ ಲಾಸ್ಟ್ ಟೈಮ್ ನಮ್ಮ ಆರ್ ಸಿ ಬಿ ರೆಕಾರ್ಡ್ನ ಮುರಿದಾಕ್ಬಿಟ್ಟಿದೆ. 277 ರನ್ ನೋಡ್ದು ನಮ್ಮ ಹೈಯೆಸ್ಟ್ ಸ್ಟ್ರೈಕ್ ರೇಟ್ನ ಜಾಸ್ತಿ ಇಟ್ಕೊಂಡಿರೋದು ನಮ್ಮ ಹೈದ್ರಾಬಾದು ಅಂತ ಎಲ್ಲನೂ ಮಾತಾಡ್ತಾ ಇದ್ದಾರೆ. ಬಟ್ ನನ್ನ ಕೇಳೋದಾದರೆ ಈ ಕಡೆ ಹೈದ್ರಾಬಾದು ಕೂಡ ಸ್ಟ್ರಾಂಗ್ ಇದೆ, ಈ ಕಡೆ ಸಿ ಎಸ್ ಕೆನೂ ಕೂಡ ಸ್ಟ್ರಾಂಗ್ ಇದೆ. ಯಾರು ಸ್ಟ್ರಾಂಗು ಯಾರು ವೀಕು ಅಂತ ಇವತ್ತು ಅದರಂತೂ ಹೇಳೋಕ್ಕೆ ಆಗೋದೇ ಇಲ್ಲ. ನನ್ನ ಪ್ರಕಾರ ಇವತ್ತು ಕೂಡ ಒಂದು ಈಕ್ವಲ್ ಟಕ್ಕರ್ ಕೊಡೋ ಮ್ಯಾಚ್ನಂತೂ ನೋಡೋಕ್ಕೆ ನಾವು ರೆಡಿ ಆಗಲೇ ಇರಬೇಕು. ಅಷ್ಟು ಚೆಂದ ಇರೋ ಮ್ಯಾಚು ಅಂತ ಹೇಳ್ಬೋದು. ಮತ್ತು ನಮ್ಮ MS ಧೋನಿ ಅವರು ಇವತ್ತಾದರೂ ಆಡೋಕ್ಕೆ ಬರ್ತಾರಾ ಪ್ಲೇಗ್ರೌಂಡ್ಗೆ, ಇಲ್ಲಾಂದರೆ ನಮ್ಮೆಲ್ಲರಿಗೂ ಜಸ್ಟ್ ಗ್ಲೌಸ್ ಹಾಕ್ಕೊಂಡು ಅದು ಇದೇನೇ ತೋರಿಸಿ ಖುಷಿ ಪಡಿಸ್ತಾರಾ ಮ್ಯಾನೇಜ್ಮೆಂಟು ಅಂತ ಗೊತ್ತಿಲ್ಲ. ಹೋಪ್ಫುಲಿ ಇವತ್ತು ಧೋನಿ ಮ್ಯಾಚ್ ನೋಡೋ ಅಂಥ ಚಾನ್ಸ್ ಸಿಗಲಿ, ಮತ್ತು ಅವ್ರ ಜೊತೆ ಅವ್ರ ಆಡೋ ಆಟನ ನೋಡೋಕ್ಕೆ ನಾವು ಎಂಜಾಯ್ ಮಾಡೋಕ್ಕೆ ಇವತ್ತು ಚಾನ್ಸ್ ಸಿಗಲಿ ಅಂತ ನನಗೆ ಅನಿಸುತ್ತೆ. ಇನ್ನು ಟೀಮ್ ಡಿಸ್ಕಷನ್ ಮಾಡೋದಾದರೆ ಐ ಥಿಂಕ್ ಮೋಸ್ಟ್ ಆಫ್ ನಾನು ಮುಂಚೆನೇ ಹೇಳ್ದಂಗೆ ಇಬ್ಬರೂ ಟೀಮ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಹೆಡ್ ಟು ಹೆಡ್ ಮ್ಯಾಚ್ ಆಗಿರೋದನ್ನ ನೋಡಿದ್ರೆ ಮಾತ್ರ ನಮ್ಮ ಸಿ ಎಸ್ ಕೆ ಸ್ಟ್ರಾಂಗ್ ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಟೋಟಲಿ 19 ಹೆಡ್ ಟು ಹೆಡ್ ಮ್ಯಾಚ್ ಆಡಿದರೆ ನಮ್ಮ SRH ಬರೀ 5 ಟೈಮ್ಸ್ ಅಷ್ಟೇ ಗೆದ್ದಿದೆ. ಇನ್ನು ಮಿಕ್ಕಿದ ಟೈಮ್ಸ್ ಎಲ್ಲನೂ ಕೂಡ ನಮ್ಮ ಸಿ ಎಸ್ ಕೆನೇ ಗೆದ್ದಿದೆ. ಸೊ ಹೆಡ್ ಟು ಹೆಡ್ ಮ್ಯಾಚ್ ಆಡೋದು ನೋಡಿದ್ರೆ ಇವರಿಬ್ಬರು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ನೋಡೋಕೆ ಹೋದರೆ ಮೋಸ್ಟ್ಲಿ ಸಿ ಎಸ್ ಕೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಅದಕ್ಕೋಸ್ಕರನೇ ಅವರು 15 ಟೈಮ್ಸ್ ಗೆದ್ದಿರ್ಬೋದು ಅಂತ ಅನಿಸ್ಬೋದು, 14-15 ಟೈಮ್ಸ್. ಬಟ್ ದೆನ್ ಈಗ SRH ಆಡ್ತಿರೋದು ಬೇರೆ, ಮುಂಚೆ SRH ಆಡ್ತಿದ್ದು ಬೇರೆ ಆಗುತ್ತಲ್ವಾ. ಸೊ ಯಾಕಂದರೆ ಅವ್ರು ಸುಮ್ಮನೆ 277 ರನ್ಸ್ ಅಂತೂ ಕ್ಯಾರಿ ಮಾಡೋಕ್ಕಾಗಲ್ಲ. ಇಬ್ಬರು ಸ್ಟ್ರಾಂಗ್ ಇದ್ದರೆ ಮಾತ್ರನೇ ಆ ಥರ ಮಾಡೋಕ್ಕಾಗೋದು. ಸೊ ನನ್ನ ಪ್ರಕಾರ ಇಬ್ಬರು ಈಕ್ವಲ್ ಫೈಟ್ಸ್ ಕೊಡ್ತಾರೆ, ಇಬ್ಬರು ಚೆನ್ನಾಗಿ ಆಡ್ತಾರೆ ಅಂತ ಅನಿಸುತ್ತೆ. ಇನ್ನು ಟೀಮ್ನ ಡಿಸ್ಕಸ್ ಮಾಡೋಕ್ಕೆ ಹೋದರೆ SRH ಅಲ್ಲಿ ಬ್ಯಾಟಿಂಗ್ ಅಂತ ಬಂದರೆ ಮಯಾಂಕ್ ಅಗರ್ವಾಲ್ ಇತ್ತೀಚೆಗೆ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂದರೆ ಒಂದು ಫ್ಲೋಗೆ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪವರ್ ಪ್ಲೇಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮಿಡ್ ಓವರ್ಸಲ್ಲಿ ಬಂದರೂ ಕೂಡ ಒಂದು ಮ್ಯಾನೇಜ್ ಮಾಡೋ ಕೇಪಬಿಲಿಟಿ ಇದೆ ಮಯಾಂಕ್ ಅಗರ್ವಾಲ್ಗೆ. ಸೊ ಇತ್ತೀಚೆಗೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ನೋಡಬೇಕು ಯಾವ ಥರ ಆಡ್ತಾರೆ ಅಂತ. ಮತ್ತು ನಮ್ಮ SRH ಕೂಡ ಬೌಲಿಂಗಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ನಮ್ಮ ಮಯಾಂಕ್ ಅಗರ್ವಾಲ್ ಅವರು ಓಕೇಶಾಗಿ ಆಡಿದರೂ ಕೂಡ ಇವತ್ತು SRHಗೆ ಒಂದು ಬೆನಿಫಿಟ್ ಆಗೋಂಗೆ ಎಲ್ಲ ಕಾಣಿಸ್ತಾ ಇದೆ. ಕಾದು ನೋಡಬೇಕು ಏನು ಮಾಡ್ತಾರೆ ಅಂತ. ಅದಾದಮೇಲೆ ನಮ್ಮ ಟ್ರಿವಿಸ್ ಹೆಡ್ ಇತ್ತೀಚೆಗೆ ಹೆಂಗೆ ಆಡ್ತಿದ್ದಾರೆ ಅಂದರೆ ಹಾಫ್ ಆಫ್ ದ ಗೇಮ್ ಆಗೋವರೆಗೂ ಅವ್ರು ಇರ್ತಾರೆ. ಒಂದು ಆವ್ರೇಜ್ ಸ್ಕೋರ್ನ ಸೆಟ್ ಮಾಡಿಬಿಟ್ಟು ಹೋಗ್ತಾರೆ. ಒಂದು ಬೆಸ್ಟ್ ಇನ್ನಿಂಗ್ಸ್ ಕೊಟ್ಟೇ ಹೋಗ್ತಾ ಇದ್ದಾರೆ ಟ್ರಿವಿಸ್ ಹೆಡ್ ಅವರು. ಅಷ್ಟು ಚೆಂದಾಗೆ ಫಾರ್ಮಾಗಿ ಬಂದುಬಿಟ್ಟಿದ್ದಾರೆ. ಸೊ ಇದನ್ನೇ ಕಂಟಿನ್ಯೂ ಮಾಡ್ತಾರೆ ಈ ಇನ್ನಿಂಗ್ಸಲ್ಲೂ, ಇಲ್ಲಾಂದರೆ ಏನು ಡುಬ್ಕೆ ಹೊಡ್ಕೊಬಿಡ್ತಾರೆ ಸ್ಟಾರ್ಟಿಂಗ್ ಪವರ್ ಪ್ಲೇಯಲ್ಲಿ ಅಂತಲೇ ಕಾದು ನೋಡಬೇಕು. ಹೋಪ್ಫುಲಿ ಚೆನ್ನಾಗಿ ಆಡಲಿ. SRH ಆಲ್ರೆಡಿ ಒಂದು ಚೆನ್ನಾಗೇ ರನ್ ರೇಟ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇವತ್ತೇನು ಮಾಡುತ್ತೆ, ದಬಾ ಕೊಡ್ತಾ ಏನು ಅಂತ ಕಾದು ನೋಡಬೇಕಾಗುತ್ತೆ. ಇನ್ನು ಅದು ಬಿಟ್ಟರೆ ನಮ್ಮ ಮರಾಕ್ರಮು ಕೂಡ ಅಷ್ಟೇ ತುಂಬ ಸೆಟಲ್ ಆಗಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೆಟಲ್ ಪ್ಲೇಯರ್, ಯಾವುದೇ ಟೆನ್ಷನ್ ಆಗಿರಲಿ, ಡೆತ್ ಓವರ್ಸ್ ಆಗಲಿ ಮಿಡ್ಲ್ ಓವರ್ಸ್ ಆಗಲಿ ಯಾವಾಗಲೇ ಬಂದರೂ ಕೂಡ ಅವರು ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳೋಂಗೆ ನ್ಯೂಟ್ರಲಾಗಿ ಒಂದು ಬೆಸ್ಟ್ ಇನ್ನಿಂಗ್ಸ್ ಕೊಡೋಕ್ಕಂತೂ ಟ್ರೈ ಮಾಡ್ತಾ ಇದ್ದಾರೆ ನಮ್ಮ ಮರಾಕ್ರಮ್ ಅವರು. ಮತ್ತು ಅಭಿಷೇಕ್ ಶರ್ಮಾ ಕೂಡ ಅಷ್ಟೇ. ಅಭಿಷೇಕ್ ಶರ್ಮಾ ಅವರು ಪರ್ಫೆಕ್ಟ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಯಾಕೆ ಬೌಲಿಂಗ್ ಕೊಡ್ತಾ ಇಲ್ವೋ ಗೊತ್ತಿಲ್ಲ. ಅಭಿಷೇಕ್ ಶರ್ಮಾ ಅವರು ಇವತ್ತು ಬೌಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಮರಾಕ್ರಮ್ ಆದರೂ ಎನ್ರಿಚ್, ಕ್ಲಸೆನ್ ಆಗಿರ್ಬೋದು, ಅಬ್ದುಲ್ ಸಹದ್ ಆಗಿರ್ಬೋದು, ಇವರೆಲ್ಲನೂ ಕೂಡ ತುಂಬ ಬ್ಯಾಟಿಂಗಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ವಾಷಿಂಗ್ಟನ್ ಸುಂದರ್ ಇವತ್ತು ಆಟ ಆಡೋಕ್ಕೆ ಬರಬೇಕು. ಯಾಕಂದರೆ ಈಸ್ ಆ್ಯಕ್ಚುಲಿ ಅ ಗುಡ್ ಪ್ಲೇಯರ್. ಇವತ್ತು ಆಟ ಆಡೋಕ್ಕೆ ಬಂದು ಅವ್ರನ್ನ ಪ್ರೂವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಬ್ಯಾಟಿಂಗಲ್ಲಿ ಓವರಾಲ್ ನೋಡೋಕೆ ಹೋದರೆ ನಮ್ಮ ಮಯಾಂಕ್ ಅಗರ್ವಾಲ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ನಮ್ಮ ಟ್ರಿವಿಸ್ ಹೆಡ್ ಆಗಿರ್ಬೋದು, ಮರಾಕ್ರಮ್ ಆಗಿರ್ಬೋದು, ಕ್ಲಾಸಲ್ ಅಬ್ದುಲ್ ಸಮದ್ ಎಲ್ಲರೂ ನೋಡೋಕೆ ಹೋದರೆ ಎಲ್ಲರೂ ಸ್ಟ್ರಾಂಗ್ ಆಗಿದ್ದಾರೆ. ಬ್ಯಾಟಿಂಗ್ ಇದರಲ್ಲಿ ಸೈಡಲ್ಲಿ ನೋಡೋಕೆ ಹೋದರೂ ಕೂಡ ನಮ್ಮ ಹೈದರಾಬಾದ್ ಟೀಮ್ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ಇನ್ನು ಬೌಲಿಂಗ್ ಟೀಮಲ್ಲಿ ನಾವು ಡಿಸ್ಕಸ್ ಮಾಡೋಕೆ ಹೋದರೂ ಕೂಡ ಅಷ್ಟೇ. ಬೌಲಿಂಗ್ ಟೀಮಲ್ಲಿ ನಮ್ಮ ಪ್ಯಾಟ್ ಕುಮಿನ್ಸ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ, ನಟರಾಜನ್ ಇದ್ದಾರೆ. ಆ್ಯಕ್ಚುಲಿ ಪ್ಯಾಟ್ ಕುಮಿನ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಒಂದು ಬೆಟರ್ ಫ್ಲೋಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅದು ನೆಕ್ಸ್ಟ್ ಲೆವೆಲ್ ಬಿಡಿ. ಯಾವ ಥರ ಬೌಲ್ ಮಾಡ್ತಾರೆ ಅಂದರೆ ಆಪೋಸಿಟ್ ಪರ್ಸನ್ ಎಂಥವರೇ ಆಗಿರಲಿ ಅವರ ವೀಕ್ನೆಸ್ ಎಲ್ಲ ತಿಳ್ಕೊಂಡು ಬೌಲ್ ಮಾಡ್ತಾರೆ ಅಂತಾರಲ್ಲ, ಆ ಥರ ನಮ್ಮ ಭುವನೇಶ್ವರ್ ಕುಮಾರು ಸಖತ್ತಾಗಿ ಆಡ್ತಾರೆ. ಮತ್ತು ನಟರಾಜನು ಅಷ್ಟೇ. ಇತ್ತೀಚೆಗೆ ನಟರಾಜ್ ತುಂಬ ಚೆನ್ನಾಗಿ ವಿಕೆಟ್ಸ್ ತೆಗೆಯೋದಾಗಲಿ ಎಲ್ಲನೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಇವರಿಂದ ಇವತ್ತು ಬೆಸ್ಟ್ ಇನ್ನಿಂಗ್ಸ್ ಅಂತೂ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ SRH. ನೋಡಬೇಕು ಇದೇ ಥರ ಅವ್ರ ಫ್ಲೋನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ನಟರಾಜ್ ಅವರು ಅಂತ.
ಅದು ಬಿಟ್ಟರೆ ಜೈದೇವ್ ಉನಾಕಲ್ ಇವರು ಅಷ್ಟೇ, ಇವ್ರ ಅಪಿಯರೆನ್ಸು ಕೂಡ ಇವತ್ತು ಈ ಮ್ಯಾಚಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲಿ ಭುವನೇಶ್ವರ್ ಕುಮಾರ್ ಆಗಿರ್ಬೋದು, ಮತ್ತು ಯಾವುದಾದ್ರು ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ನಟರಾಜನ್ ಆಗಿರ್ಬೋದು, ಇವರೆಲ್ಲ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾರೆ. ಮತ್ತು ಮಯಾಂಕ್ ಆ್ಯಕ್ಚುಲಿ ಈಸ್ ಎ ಗುಡ್ ಸ್ಪಿನ್ನರ್. ಸೊ ಮಯಾಂಕ್ ಅಗರ್ವಾಲ್ ಅವರು, ಸೊ ನೋಡಬೇಕು ಮಯಾಂಕ್ ಅಗರ್ವಾಲ್ ಓವರಾಲ್ ಆಗಿ ಅಂದರೆ ಓವರಾಲ್ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ಆಡ್ತಾರೆ, ಆಲ್ರೌಂಡರ್ಸು. ಇವ್ರ ಟೀಮ್ ನೋಡಿದ್ರೆ ನನಗೆ ಬೌಲಿಂಗಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅನಿಸುತ್ತೆ. ಯಾಕಂದರೆ ಪ್ಯಾಟ್ ಕುಮಿನ್ಸು ಇವರೆಲ್ಲ ಇರೋದ್ರಿಂದ, ನಟರಾಜನು, ಭುವನೇಶ್ವರ್ ಕುಮಾರ್ ಕ್ಯುಮಿನಸ್ ಸಾಕು, ಪ್ಯಾಟ್ ಕುಮಿನಸ್ ಸಾಕು ಎಂಟೈರ್ ಮ್ಯಾಚ್ನ ಕ್ಲೋಸ್ ಮಾಡೋಕ್ಕೆ, ಅಷ್ಟು ಚೆಂದ ಆಡ್ತಾರೆ. ಈ ಕಡೆ ಬ್ಯಾಟಿಂಗ್ ಅಂತ ಕೂಡ ಬಂದರೂ ಒಳ್ಳೊಳ್ಳೆ ಪ್ಲೇಯರ್ಸ್ ಇದ್ದಾರೆ. ಸೊ SRH ಸೈಡ್ ನೋಡಿದ್ರೆ ನನಗೆ ಯಾಕೋ SRH ಸ್ಟ್ರಾಂಗ್ ಅನಿಸ್ತಾರೆ CSK ಕಂಪೇರ್ ಮಾಡಿದ್ರೆ. ಇನ್ನು CSK ಟೀಮ್ನ ಡಿಸ್ಕಸ್ ಮಾಡೋಕ್ಕೆ ಹೋದರೆ, CSK ಟೀಮಲ್ಲೂ ಕೂಡ ತುಂಬ ಚೆನ್ನಾಗಿ ಆಟ ಆಡೋದಿದ್ದಾರೆ ಅಂತ ಹೇಳ್ಬೋದು. ಹೋಪ್ಫುಲಿ ಈ ಸಲ ನಮ್ಮ MS ಧೋನಿ ಬರಲಿ ಅಂತ ಕೇಳ್ಕೊಳ್ಳೋಣ. ಬಟ್ ಬರ್ತಾರೋ ಇರುವ ಪವರ್ ಪ್ಲೇಗೆ ಮಾತ್ರ ನಮ್ಮ ರಚಿನ್ ರವೀಂದ್ರ ಮತ್ತು ಋತುರಾಜ್ ಗಾಯಕ್ವಾಡೆ ಫಿಕ್ಸು. ಇವರಿಬ್ಬರೇ ಬೇಸಿಕಲಿ ಪವರ್ ಪ್ಲೇಗೆ ಬಂದುಬಿಟ್ಟು ಗೇಮ್ನ ಸ್ಟಾರ್ಟ್ ಮಾಡೋದು. ಮತ್ತು ಇವರಿಬ್ಬರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಆ್ಯಕ್ಚುಲಿ ಒಂದು ಬೇಸಿಕ್ ಸ್ಕೋರ್ ಏನಿರುತ್ತೋ ಇನ್ನಿಂಗ್ಸ್ಗೆ ಅದು ಕೊಟ್ಟೇ ಹೋಗ್ತಾರೆ ಮೋಸ್ಟ್ ಆಫ್ ದ ಟೈಮ್ಸು. ಸೊ ಋತುರಾಜ್ ಗಾಯಕ್ವಾಡ್ ಮತ್ತು ರಚಿನ್ ರವೀಂದ್ರ ಇವತ್ತು ಹೆಂಗೆ ಆಡ್ತಾರೆ ಅಂತ ನೋಡೋಕೆ ತುಂಬ ಕ್ಯೂರಿಯಸ್ ಇದೆ. ರಚಿನ್ ರವೀಂದ್ರ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಆಡಿದ್ರು ಹೋದ ಮ್ಯಾಚು. ಈ ಸಲ ಅದನ್ನೇ ಕಂಟಿನ್ಯೂ ಮಾಡ್ತಾರಾ, ಇಲ್ಲಾಂದರೆ ಡುಬ್ಕಿ ಹೊಡಿತಾರಾ ಪವರ್ ಪ್ಲೇಲಿ ಅಂತ ಕಾದು ನೋಡಬೇಕು. ಇನ್ನು ಅದು ಬಿಟ್ಟರೆ ಮಿಡಲ್ ಓವರ್ಸಲ್ಲಿ ಅಂತ ಬಂದರೆ ಶುಭಮ್ ಡುಬೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವರ್ಕ್ ಮಾಡ್ತಾರೆ. ಕಾಲ್ ಬಂತು. ಶುಭಮ್ ಡುಬೆ ಬೇಸಿಕಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾವಾಗಲೂ 170 ಸ್ಟ್ರೈಕ್ ರೇಟ್ ಅಂತೂ ಕಾನ್ಸ್ಟೆಂಟಾಗೆ ಮೇಂಟೈನ್ ಮಾಡ್ತಾರೆ ಶುಭಮ್ ಡುಬೆ. ಇನ್ನು ಬಿಟ್ಟರೆ ಸಮೀರ್ ರಿಜ್ವಿನೂ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾರೆ. ಮತ್ತು ಸಮೀರ್ ರಿಜ್ವಿ ಏನಂದರೆ ಈ ಸಲ ತುಂಬ ಫ್ಲೋಗೆ ಬಂದಿದ್ದಾರೆ, ಬಟ್ ಅವರಿಗೆ ಅಷ್ಟು ಚಾನ್ಸ್ ಸಿಗ್ತಾಯಿಲ್ಲ. ಪವರ್ ಪ್ಲೇಯಲ್ಲೇ ಸಮೀರ್ ರಿಜ್ವಿ ಇವರು ಬಂದರೆ ಯಾವ ಥರ ಆಡ್ತಾರೆ ಅಂತ ಅವ್ರಿಗೂ ಒಂದು ಸ್ವಲ್ಪ ಚಾನ್ಸ್ ಕೊಟ್ಟು ನೋಡಬೇಕಾಗುತ್ತೆ. ಯಾಕಂದರೆ ಜಾಸ್ತಿ ಪ್ರೆಷರ್ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಮತ್ತು ರಚಿನ್ ರವೀಂದ್ರ ಕೂಡ ಅಷ್ಟೇ, ಈಸ್ ಎ ಗುಡ್ ಸ್ಪಿನ್ನರ್. MS ಧೋನಿ ಅವರು ಆಡೋಕ್ಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದೆಲ್ಲ ಒಂದು ಸ್ವಲ್ಪ ಬ್ಯಾಟಿಂಗಲ್ಲಿ ಓಕೆ ಅನಿಸ್ತಾರೆ. ಯಾಕಂದರೆ ರಚಿನ್ ರವೀಂದ್ರ, ಗಾಯಕ್ವಾಡ್ ಆಲ್ಮೋಸ್ಟ್ ಆಲ್ ರೈಟು. ಡುಬೆ ಇಂಪ್ಯಾಕ್ಟ್ ಪ್ಲೇಯರು, ಅವರು ಕೂಡ ತುಂಬ ಚೆನ್ನಾಗಿ ಆಡ್ತಾರೆ. ಸ್ಟ್ರೈಕ್ ರೇಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸಮೀರ್ ರಿಜ್ವಿ ಕೂಡ ಅಷ್ಟೇ, ಅವರು ಕೂಡ ಸ್ವಲ್ಪ ಚೆನ್ನಾಗಿ ಆಡ್ತಾರೆ. ಬ್ಯಾಟಿಂಗ್ ಸೈಡ್ CSK ಮತ್ತು ನಮ್ಮ ಇದನ್ನು ಕಂಪೇರ್ ಮಾಡೋಕ್ಕೆ ನೋಡಿದ್ರೆ ಎರಡೂ ಟೀಮು ಕೂಡ ತುಂಬ ಚೆನ್ನಾಗಿದೆ ಆಡ್ತಾರೆ ಅಂತ ಹೇಳ್ಬೋದು. ಬೌಲಿಂಗಲ್ಲಿ ಮಾತ್ರ ನನಗೆ ಯಾಕೋ ಇವರು CSK ಅವರು ವೀಕ್ ಇದ್ದಾರೆ ಅಂತ ಅನಿಸುತ್ತೆ. ನೋಡೋದಾದರೆ ದೀಪಕ್ ಚಾಹರ್ ತುಂಬ ಚೆನ್ನಾಗಿ ಆಡ್ತಾರೆ. ಇಬ್ಬರು ಮಾತ್ರ ನನಗೆ ಜಾಸ್ತಿ ಸ್ಟ್ರಾಂಗ್ ಅನಿಸ್ತಾರೆ. ಪಾತ್ರೇನ, ದೀಪಕ್ ಚಹರ್, ತನುಷ್ ದೇಶಪಾಂಡೆ, ಈ 3 ಜನ ನನಗೆ ಓಕೆ ಅನಿಸ್ತಾರೆ CSKಲ್ಲಿ ಬೌಲರ್ಸಲ್ಲಿ. ಇನ್ಯಾರೂ ಅಷ್ಟು ಸ್ಟ್ರಾಂಗ್ ಅನಿಸಲ್ಲ. ಯಾಕಂದರೆ ಇನ್ನು ಪಾತ್ರೇನ ಗೊತ್ತು ಎಷ್ಟು ಚೆನ್ನಾಗಿ ಆಡ್ತಾಯಿದ್ರು. ಮ್ಯಾಕ್ಸು ಮತ್ತು ನಮ್ಮ ಸ್ಟಬ್ಸ್ ವಿಕೆಟ್ಸ್ ಪಟಾಪಟ್ ಅಂತ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ತೆಗೆದವರು ನಮ್ಮ ಪಾತ್ರೇನ. ಮತ್ತು ದೀಪಕ್ ಚಹರ್ ಕೂಡ ಹಾಗೆ ಓಕೆ. ಮತ್ತು ತುಷಾರ್ ದೇಶಪಾಂಡೆ, ಈ 3 ಜನ ಮಾತ್ರ ನನಗೆ ಬೌಲಿಂಗ್ ಮಾಡೋದ್ರಲ್ಲಿ CSK ಸೈಡು ಸ್ಟ್ರಾಂಗ್ ಅನಿಸೋದು. ಬಟ್ ಆ ಸೈಡು ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡೂ ಕೂಡ ಸ್ಟ್ರಾಂಗ್ ಇದ್ದಾರೆ. ಈ ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಇದ್ದಾರೆ, ಬಟ್ ಬೌಲಿಂಗ್ ಒಂದು ಸ್ವಲ್ಪ ವೀಕ್ ಅನಿಸುತ್ತೆ. ಸೊ ಎಂಟೈರ್ ಪ್ಲೇನ ನೋಡಬೇಕಾದ್ರೆ ನನಗೆ ಇವತ್ತು SRH ವಿನ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಬಟ್ ನಮ್ಮ CSK ವಿನ್ ಆಗಬೇಕು ಅನ್ನಿಸ್ತಿದೆ. ಸೊ ನೋಡಬೇಕು, ಅಂದ್ಕೊಂಡವ್ರು ಆಗ್ತಾರಾ, ಇಲ್ಲಾಂದರೆ ಅಯ್ಯೋ ಅವರೇ ಸ್ಟ್ರಾಂಗ್ ಇದ್ದಾರೆ ಆಗ್ತಾರೆ ಅಂದ್ಕೊಂಡವ್ರು ಆಗ್ತಾರಾ ಅಂತ. CSK ವಿನ್ ಆಗಲಿ, ಯಾಕಂದರೆ ಅದರಲ್ಲಿ ನಮ್ಮ MS ಧೋನಿ ಇದ್ದಾರೆ. ನೋಡೋಣ ನೆಕ್ಸ್ಟ್ ವೀಡಿಯೋಲಿ ಪೋಸ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ಮ್ಯಾಚ್ದು ಸಿಗೋಣ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ, ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.